ಪುಟಾಣಿ ಮಕ್ಕಳೇ ನಮಸ್ಕಾರ. ಕಥೆ ಹೇಳಲಿಕ್ಕೆ ಬಂದಿದ್ದೀನಿ. ಇವತ್ತು ನಿಮಗೆ ಒಳ್ಳೆ ಕಥೆ ತಂದಿದ್ದೀನಿ. ಒಂದು ಊರಿನಲ್ಲಿ ಒಬ್ಬ ಅಜ್ಜಿ ಇದ್ಲು. ಅವಳಿಗೆ ಮಕ್ಕಳಿಲ್ಲ. ಎರಡು ಸಿಂಹದ ಮರಿಗಳು ಅವಳ ಹತ್ರ ಇದ್ದು. ಅಜ್ಜಿ ಅವೆರಡೂ ರಾಮ ಲಕ್ಷ್ಮಣ ಅಂತ ಹೆಸರಿಟ್ಕೊಂಡು ಸಾಕೊಂಡಿದ್ಲು. ಆವಾಗ ಅಜ್ಜಿ ರಾಮ ಲಕ್ಷ್ಮಣ ಮೂರು ಜೊತೆಲಿರ್ತಿದ್ದ. ಅಜ್ಜಿ ರಾಮ ಲಕ್ಷ್ಮಣನಿಗೆ ಮಟನ್ ತಂದ್ಬಿಟ್ಟು, ಮಕ್ಕಳೇ ಬನ್ನಿ, ಮಕ್ಕಳೇ ಊಟ ಮಾಡ್ಕೊಳ್ಳಿ, ಬನ್ನಿ, ಟೈಮ್ ಆಯಿತು ಬನ್ನಿ ಅಂತ ಕರೀತಾವಳೆ. ಆಗ ರಾಮ ಲಕ್ಷ್ಮಣ ಅಂತ ಇರೋ ಸಿಂಹದ ಮರಿಗಳೆರಡು ಓಡ್ಬರ್ತವೆ. ಆವಾಗ ಅಜ್ಜಿ, ರಾಮ ಲಕ್ಷ್ಮಣ ನೀವು ಎತ್ತಾಗ ಹೋಗಬೇಡಿ, ದೂರ ಬರೋ ಹೋಗಬೇಡಿ, ನಾನು ನಾಳೆ ದಿನ ನಮ್ಮ ಅಣ್ಣನ ಮನೆಗೆ ಹೋಗಿದ್ದು ಬರ್ತೀವಿ, ನಿಮ್ಮ ಕಚ್ಚಾಡಬೇಡಪ್ಪ, ಹಂಗೆ ಆಟ ಆಡ್ತಾ ಆಡ್ತಾ ದೂರಕ್ಕೆ ಹೋಗಬೇಡಿ, 7 ದಿನ ಅಡ್ಜಸ್ಟ್ ಮಾಡ್ಕೊಂಡಿದ್ದು ಬಿಡಿ ಅಂತ ಹೇಳ್ತಾಳೆ. ಅದಕ್ಕೆ ರಾಮ ಲಕ್ಷ್ಮಣ ಇಬ್ಬರು ಸಿಂಹದ ಮರಿಗಳು, ಅಜ್ಜಿ ಅಜ್ಜಿ ನಾವು ಬರ್ತೀವಿ ಅನ್ನತ್ತೆ. ಅದಕ್ಕೆ ಅಜ್ಜಿ, ಇಲ್ಲಪ್ಪ, ಎಲ್ಲ ಹೋದರೆ ಮನೆ ಕಡೆ ಯಾರು ನೋಡ್ಕೊಳ್ಳೋರು, ಆದ್ದರಿಂದ ನೀವಿಬ್ಬರು ಇಲ್ಲಿದ್ದು ಮನೆ ಕಡೆ ಯೋಗಕ್ಷೇಮ ನೋಡ್ಕೊಂಡಿರಿ, ನಾನು ಜಲ್ದಿ ಬಂದ್ಬಿಡ್ತೀನಿ, ನಿಮ್ಮ ಕಷ್ಟ ಏನು ಅಂತ ನನಗೆ ಗೊತ್ತಪ್ಪ ಅಂದ್ಬಿಟ್ಟು ಹೇಳ್ಬಿಟ್ಟಮ್ಮ ಅಜ್ಜಿ ಹೇಳ್ತಾಳೆ. ಆಗ ರಾಮ ಲಕ್ಷ್ಮಣನ ಸಿಂಹದ ಮರಿಗಳೆರಡು ಒಪ್ಕೊಂಡು, ಅಜ್ಜಿ ಜಲ್ದಿ ಬಂದ್ಬಿಡ್ಬೇಕು ಅಜ್ಜಿ, ನಮಗೆ ನಿಮ್ಮನ್ನು ಬಿಟ್ಟು ಇರೋಕ್ಕಾಗಲ್ಲ ಅಜ್ಜಿ ಅಂತ ಮುದ್ದಿನಿಂದ ಮಾತನಾಡ್ತವೆ. ಆಯ್ತಪ್ಪ, ಜಲ್ದಿ ಬಂದ್ಬಿಡ್ತೀನಿ ಅಂತೇಳಿ ನಾಳೆ ಅಣ್ಣನ ಮನೆಗೆ ಹೋಗಬೇಕು, ಏನೋ ತಿಂಡಿ ತಿನಿಸುಗಳನ್ನ ಮಾಡ್ಕೋತೀನಪ್ಪ, ಬಾ ಮನೆ ಒಳಗಡೆ ಹೋಗಮ್ಮ ಅಂದ್ಬಿಟ್ಟೇಳಿ ಮನೆಗೆ ಕರ್ಕೊಂಡು ಹೋಗಿ ರಾಮ ಲಕ್ಷ್ಮಣ ಇಬ್ಬರನ್ನು ಕುಣಿಸ್ಕೊಂಡು ತಿಂಡಿಗಳನ್ನೆಲ್ಲ ರೆಡಿ ಮಾಡ್ಕೋತಾಳೆ. ಆಗ ಬೆಳಕರಿತದೆ. ಬೆಳಗಾದ್ಮೇಲೆ ರಾಮ ಲಕ್ಷ್ಮಣವ್ರಿಗೆ ಜೋಪಾನಾಗಿರಪ್ಪ ಅಂದ್ಬಿಟ್ಟು ಹೇಳ್ಬಿಟ್ಟಮ್ಮ ಅವ್ರ ಅಣ್ಣನ ಮನೆಗೆ ಹೋಗ್ತಾಳೆ. ಆಗ ಅವ್ರ ಅಣ್ಣನ ಮನೆಗೆ ಹೋಗ್ಬೇಕಾದ್ರೆ ಅಜ್ಜಿ ಕಾಡಿನಲ್ಲಿ ನಡ್ಕೊಂಡೇ ಹೋಗಬೇಕು. ಅಜ್ಜಿಗೆ ವಯಸ್ಸಾಗಿದೆ. ಯಾವುದಾದ್ರು ಪ್ರಾಣಿಗಳು ಬಂದು ಅಟ್ಯಾಕ್ ಮಾಡಿಬಿಟ್ಟು ಭಯದಿಂದ ನಿಧಾನದಲ್ಲೂ ಹೋಯ್ತಾವ. ಆಗ ಒಂದು ಸ್ವಲ್ಪ ದೂರ ಹೋದ ತಕ್ಷಣ ಒಂದು ಚಿರತೆ ಎದುರಾಗುತ್ತೆ. ಅಜ್ಜಿ ಎಲ್ಲಿಗೆ ಹೋಗ್ತಾ ಇದೀಯಾ, ನಿಂತ್ಕೋ, ನನಗೆ ಒಳ್ಳೆ ಆಹಾರವಾದೆ ಅನ್ನುತ್ತೆ. ಅದಕ್ಕೆ ಅಜ್ಜಿ ಹೇಳ್ತಾಳೆ, ನೋಡಪ್ಪ, ನಾಳೆ ದೀಪಾವಳಿ, ನಮ್ಮ ಅಣ್ಣನ ಮನೆಗೆ ಹೋಗಿದ್ದು ಬರ್ತೀನಿ, ನಾನು ಸಿಂಹಕ್ಕೆ ಆಹಾರವಾಗೇ ಇರಬೇಕು ಅಂತ ಇದ್ದೀನಿ, ಹಾಗಾಗಿ ಸಿಂಹ ಏನಾದರೂ ನನ್ನ ತಿಂದು ಹೋಗ್ಬಿಟ್ರೆ ನಾನು ನಿನಗೆ ಆಹಾರವಾಗ್ತೀನಿ, ಆಯಿತಾ? ಈಗ ನಮ್ಮ ಅಣ್ಣನ ಮನೆಗೆ ಹೋಗಿದ್ದು ಬರ್ತೀನಿ, ಸಿಂಹನ ಕೇಳ್ತೀನಿ ನನ್ನ ತಿನ್ಕೋ ಅಂತ, ತಿನ್ನಿಲ್ಲ ಅಂದರೆ ನಾನು ನಿನಗೆ ಆಹಾರವಾಗ್ತೀನಪ್ಪ ಅಂತ ಹೇಳುತ್ತೆ. ಇದು ನಿಜನಾ ಅಂತ ಚಿರತೆ ಕೇಳುತ್ತೆ. ಹೌದು ನಿಜ, ನಾನು ಮಾತಿಗೆ ತಪ್ಪೋದಿಲ್ಲ ಅಂತ ಹೇಳುತ್ತೆ. ಆಯಿತು, ಒಂದು ವೇಳೆ ಸಿಂಹ ತಿಂದೇ ಹೋದರೆ ನನ್ನ ಹತ್ರ ಬರಬೇಕು, ನಾನು ನಿನ್ನ ತಿನ್ಕೋತೀನಿ ಅಂತ ಚಿರತೆ ಹೇಳುತ್ತೆ. ಆಯ್ತಪ್ಪ ತಿನ್ಕೊಳ್ಳಿ ಅಂದ್ಬಿಟ್ಟು ಹೇಳಿ ಹಂಗೆ ಮುಂದಕ್ಕೆ ಹೋಗುತ್ತೆ. ಅಜ್ಜಿಗೆ ಒಂದು ಚಿರತೆ ಕಾಟ ತಪ್ಪಿತು. ಸಿಂಹದ ಹೆಸರು ಹೇಳ್ಕೊಂಡು ಮುಂದಕ್ಕೆ ಹೋದ್ಲು. ಹಂಗೆ ಹೋಯ್ತಾ ಒಂದು ಕರಡಿ ಆಗತ್ತೆ, ಅಡ್ಡಾಕತ್ತೆ. ಆಗ ಅದು ಹಂಗೆ ಹೇಳುತ್ತೆ, ಮುದುಕಿ ಎಲ್ಲಿಗೆ ಹೋಗ್ತಾ ಇದೀಯಾ, ನಿಂತ್ಕೋ, ನನಗೆ ನೀನು ಆಹಾರವಾಗಬೇಕು, ನಿನ್ನ ನಾನು ತಿನ್ಕೋತೀನಿ ಅಂತ ಕರಡಿ ಅನ್ನುತ್ತೆ. ಅದಕ್ಕೆ ಅಜ್ಜಿ, ಏನು ಕರಡಿಯಪ್ಪ, ಚೆನ್ನಾಗಿದೆಯಾ ನೀನು ಅಂತ ಅಜ್ಜಿ ಕೇಳುತ್ತೆ. ಹೌದು, ಇದುವರೆಗೆ ನಾನು ಚೆನ್ನಾಗಿರಲಿಲ್ಲ, ನಿನ್ನ ತಿಂದ ಮೇಲೆ ನಾನು ಚೆನ್ನಾಗಾಗೋದು, ದಷ್ಟಪುಷ್ಟವಾಗಿ ಆಗ್ತೀನಿ, ದಪ್ಪ ಆಗ್ತೀನಿ ನೀನು ತಿಂದುಬಿಟ್ಟು ಅಂತ ಕರಡಿ ಹೇಳುತ್ತೆ. ಅದಕ್ಕೆ ಅಜ್ಜಿ ಹೇಳ್ತಾಳೆ, ನೋಡು, ನಾನು ಕಾಡಿನ ರಾಜ ಸಿಂಹನಿಗೆ ಆಹಾರವಾಗಬೇಕು ಅಂತ ಇದ್ದಿ, ನೀನು ಕಾಡ ನಿಯಮನೇ ಬರ್ತುಬಿಟ್ಟು ಮಾತಾಡ್ತಾ ಇದೀಯಾ, ಹಾಗಾಗಿ ನೀನು ಕಾಡ ನಿಯಮ ಗೊತ್ತಾ ನಿನಗೆ ಅಂತ ಅಜ್ಜಿ ಕೇಳುತ್ತೆ. ಏನು ಕಾಡಿನ ರಾಜ ಯಾರು ಅಂತ ಅಜ್ಜಿ ಕೇಳುತ್ತೆ.
ಅದಕ್ಕೆ ಕಾಡಿನ ರಾಜ ಸಿಂಹ ಅನ್ನುತ್ತೆ, ನಾನು ಸಿಂಹನಿಗೆ ಆಹಾರವಾಗಿ ಹೋಗ್ತಾ ಇರೋದು, ಒಂದು ವೇಳೆ ಅದು ತಿಂದು ಹೋದರೆ ನಾನು ನಿನಗೆ ಆಹಾರವಾಗ್ತೀನಪ್ಪ ಅಂದ್ಬಿಟ್ಟು ಹೇಳ್ಬಿಟ್ಟಮ್ಮ. ಹೌದಾ ಸಿಂಹನಿಗೆ ಆಹಾರವಾಗ್ತಾ ಇದೆಯಾ ನೀನು? ಸರಿ, ಅದು ತಿನ್ನಿಲ್ಲ ಅಂದರೆ ನನಗೆ ಆಹಾರವಾಗಿ ಬರಬೇಕು ಅಂತ ಕರಡಿ ಹೇಳುತ್ತೆ. ಸರಿನಪ್ಪ, ನಿನಗೆ ಆಹಾರವಾಗಿ ಬರ್ತೀನಿ ಅಂದ್ಬಿಟ್ಟು ಹೇಳಿ ಅವಳು ಅಲ್ಲಿಂದ ಮುಂದಕ್ಕೆ ಹೋಗ್ತಾಳೆ. ಆಗ ಕರಡಿ ಕೈನಿಂದಲೂ ತಪ್ಪಿಸ್ಕೊಂಡ್ಲು. ಆಗ ಮುಂದಕ್ಕೆ ಹೋಯ್ತಾ ಅಜ್ಜಿ ಯೋಚನೆ ಮಾಡ್ತಾಳೆ. ಏನು ಯೋಚನೆ ಮಾಡ್ತಾಳೆ? ಚಿರತೆ ಕೈಲೂ ತಪ್ಪಿಸ್ಕೊಂಡು, ಕರಡಿ ಕೈಲೂ ತಪ್ಪಿಸ್ಕೊಂಡು, ಮುಂದೆ ಏನಿದೆಯೋ ಏನು ಕಥೆನೋ, ಯಾವ ಪ್ರಾಣಿನೂ ಸಿಕ್ಕಿದ್ರೆ ಸಾಕು, ನಾನು ನಮ್ಮ ಅಣ್ಣನ ಮನೆ ತಲುಪ್ಕೋತೀನಿ ಅಂತ ಯೋಚನೆ ಮಾಡ್ಕೊಂಡು ಹೋಯ್ತಾ ಇರ್ತಾಳೆ. ಆಗ ಮುಂದಕ್ಕೆ ಹೋಯ್ತಾ ಇದ್ದಾಗಲೇ ದೊಡ್ಡ ಸಿಂಹನೇ ಎದುರುಗಡೆ ನಿಂತ್ಕೋತದೆ. ಅಜ್ಜಿಗ ಕೈ ಕಾಲು ಎರಡು ಬಿದ್ದೋಯ್ತವೆ. ನಾನು ಯಾರ ಹೆಸರು ಹೇಳ್ಕೊಂಡು ತಪ್ಪಿಸ್ಕೊಂಡು ಹೋಗ್ತಾ ಇದ್ನೋ ಅದೇ ನನ್ನ ಎದುರುಗಡೆ ಇದೆಯಲ್ಲ, ಇದಕ್ಕೆ ನಾನು ಏನು ತಪ್ಪಿಸ್ಕೊಳಕ್ಕಾಗಲ್ಲ. ಇದರಿಂದ ಏನೋ ನೋಡಮ್ಮ, ಬಂಡ ಧೈರ್ಯದ ಮೇಲೆ ಒಂಚೂರು ಮಾತಾಡ್ಕೊಂಡು ಹೋಗ್ತೀನಿ ಅಂತೇಳಿ, ಏನು ಸಿಂಹರಾಜ ಚೆನ್ನಾಗಿದೆಯಾ ಅಂತ ಕೇಳುತ್ತೆ. ಹೌದೌದು, ನಿನ್ನನ್ನು ತಿಂದ ಮೇಲೆ ನಾನು ಚೆನ್ನಾಗಾಗೋದು. ಮನುಷ್ಯನ ನಾನು ತಿಂದು ಸುಮಾರು ದಿನ ಆಯಿತು, ಈಗ ನೀನು ಸಿಕ್ಕಿದ್ದೆ, ನಿನ್ನನ್ನು ತಿನ್ಕೋತೀನಿ ಅಂತ ಹೇಳಿ ಅನ್ನುತ್ತೆ. ಆಗ ಹೌದಪ್ಪ ಸಿಂಹರಾಜ, ನೀನು ನನ್ನ ತಿನ್ಕೋಬೋದು, ತೊಂದರೆ ಇಲ್ಲ, ಆದರೆ ನನ್ನ ಕೊನೆಯ ಆಸೆ ಈಡೇರಿಸ್ತೀಯಾ ಅಂತ ಅಜ್ಜಿ ಕೇಳುತ್ತೆ. ಏನದು ನಿನ್ನ ಕೊನೆಯ ಆಸೆ? ಸಿಂಹ ಅದಕ್ಕೆ ಮುದುಕಿ, ನೋಡಪ್ಪ, ನೀನು ತಿನ್ನೋಕ್ಕೂ ಮೊದಲೇ ನಾನು ನಮ್ಮ ಅಣ್ಣನ ನೋಡ್ಕೊಂಡು ಬಂದ್ಬಿಡ್ತೀನಿ, ಹತ್ತಿರ ಬರಬೇಕಾದ್ರೆ ನೀನು ಸಂತೋಷವಾಗಿ ತಿನ್ಕೋಬೋದು ಅಂತ ಮುದುಕಿ ಹೇಳ್ತಾಳೆ. ಅದಕ್ಕೆ ಇದು ನಿಜವಾ? ನಿನ್ನ ನಾನು ತಿನ್ನಬೇಕಾದ್ರೆ ಬರಬೇಕಾದ್ರೆ ತಿನ್ನೋದು, ನಿನ್ನ ಈ ಮಾತನ್ನು ನಾನು ನಂಬೋದಾ ಅಂತ ಸಿಂಹ ಕೇಳುತ್ತೆ. ನಾನು ಸುಳ್ಳು ಹೇಳಾರೆ, ಹತ್ತಿರ ಬರುವಾಗ ನಾನು ನಿನಗೆ ಆಹಾರವಾಗ್ತೀನಪ್ಪ ಅಂತ ಹೇಳ್ಬಿಟ್ಟು ತಪ್ಪಿಸ್ಕೊಂಡು ಹೋಗಾಕ ರೆಡಿ ಮಾಡ್ಕೋತಾಳೆ. ಆಗ ಸಿಂಹ, ಹೋಗಿ ಜಲ್ದಿ ಬರಬೇಕು, ನಾನು ಇಲ್ಲೇ ಇರ್ತೀನಿ, ಹತ್ತಿರ ಬರುವಾಗ ನನಗೆ ಆಹಾರ ಹೋಗಬೇಕು ಅಂತ ಸಿಂಹ ಹೇಳುತ್ತೆ. ಸರಿನಪ್ಪ, ಇಲ್ಲೇ ಇರು, ನಾನು ನಮ್ಮ ಅಣ್ಣ ನೋಡ್ಕೊಂಡು ಬಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೋಯ್ತದೆ. ಅಪರೂಪಕ್ಕೆ ಹೋಗಿರ್ತಾರಲ್ಲ ಅಜ್ಜಿ, ಅವ್ರ ಅಣ್ಣ ಚೆನ್ನಾಗಿ ಗಮನಿಸ್ಕೊತಾನೆ, ಊಟ ಉಪಚಾರಗಳೆಲ್ಲ ಅಚ್ಚುಕಟ್ಟ ನಡೀತವೆ. ಸರಿ ಅಣ್ಣ, ನಾನು ಮನೆಗೆ ಹೋಗ್ತೀನಿ ಅಂತ ಅಜ್ಜಿ ಹೇಳ್ತಾಳೆ. ಆಯ್ತು ಹೋಗಿದ್ದು ಬಮ್ಮ ಅಂಥೇಳಿ ಅವ್ರ ಅಣ್ಣ ಕಳಿಸ್ಕೊಡ್ತಾನೆ. ಆಗ ಬರಬೇಕಾದ್ರೆ ಅಜ್ಜಿಗೆ ಅದೇ ಜಾಗದಲ್ಲಿ ಸಿಂಹ ಅಲ್ಲೇ ಮನಗಿದೆ. ಅಜ್ಜಿ ನೋಡ್ಬಿಟ್ಟು ಬೆರಗಾಗೋಯ್ತಾಳೆ. ಅಲ್ಲಪ್ಪ, ಸಿಂಹ ಎತ್ತಾಗ ಹೋಗುತ್ತೆ ಅಂತ ತಿಳ್ಕೊಂಡು ನಾನು ನಾಳೆ ಬರ್ತೀನಿ ತಿನ್ಕೊಡ್ರಿ ಅಂತ ಹೇಳಿದ್ರಿ, ಅದು ಇಲ್ಲೇ ಮನಗದಲ್ಲ, ನನ್ನ ಬಿಟ್ಟಲ್ಲ, ನೋಡ್ತೀನಿ ಸರಿಯಾಗಿ. ಮಲಗಿದೆ, ಇದೇ ಟೈಮ್ ಸರಿ, ನಾನು ತಪ್ಪಿಸ್ಕೊಂಡು ಹೊರಟೋಗ್ಬಿಡ್ತೀನಿ ಅಂತೇಳಿ ಮೆಲ್ಮೆಲ್ಗೆ ಅಜ್ಜೆ ಇಟ್ಕೊಂಡು ಶುರು ಮಾಡ್ತಾಳೆ. ಸಿಂಹ ಬಿಡಲ್ಲ, ಕಣ್ಣ ಬಿಟ್ಬಿಟ್ಟು, ಅಜ್ಜಿ ತಪ್ಪಿಸ್ಕೊಂಡು ಹೋಗೋಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದೀಯಾ? ನನ್ನಿಂದ ನೀನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ನಾನು ಈ ಕಡೆಯ ರಾಜ. ನನ್ನ ಕಣ್ಣು ತಪ್ಪಿಸಿ ನೀನು ಎಲ್ಲೂ ಹೋಗೋಕ್ಕಾಗಲ್ಲ, ಪ್ರಾಣಿಗಳಿಗೆ ರಾಜ ಅಂದ್ಬಿಟ್ಟು ಹೇಳಿ ಏನೋ ಸದ್ದು ಮಾಡುತ್ತೆ. ಆಗ ಇಲ್ಲ ಸಿಂಹರಾಜ, ನಾನು ನಿನ್ನ ಖಂಡಿತ ನೋಡಿದರೆ ನಾನೇ ತಪ್ಪಿಸ್ಕೊಂಡು ಹೋಗೋನು, ನಿನಗೆ ಆಹಾರವಾಗಿ ನಾನು ಸದಾ ಸಿದ್ಧ, ಬಾ ತಿನ್ಕೋ ಬಾ ಅಂತ ಅಜ್ಜಿ ಕರೀತಾಳೆ. ಇನ್ನೇ ಕೇಳ್ತಾಳ, ಬಾ ಮುಂದಕ್ಕೆ ಅನ್ನುತ್ತೆ ಸಿಂಹ. ಆಯಿತು, ನನಗೆ ಒಂದು ಮಾಹಿತಿ ಬೇಕು, ಆ ಮಾಹಿತಿ ಕೊಟ್ಬಿಟ್ಟು ನೀನು ತಿನ್ಕೋಪ ಸಿಂಹರಾಜ ಅಂತ ಮುದುಕಿ ಹೇಳುತ್ತೆ. ಅದಕ್ಕೆ ಏನದು ಮಾಹಿತಿ ಹೇಳು ಜಲ್ದಿ ಅಂತ ಸಿಂಹ ಕೇಳುತ್ತೆ. ಆಗ ಅಜ್ಜಿ, ನಿನಗೆ ಮನೇಲಿ ಎಷ್ಟು ಜನ ಇದ್ದಾರೆ, ಹೆಂಡತಿ ಮಕ್ಕಳು ಎಷ್ಟು ಜನ ಅಂತ ಅಜ್ಜಿ ಕೇಳುತ್ತೆ. ಮನೇಲಿ ಈಗ ಹೆಂಡತಿ ಒಬ್ಳವಳೆ, ದೇವ್ರ ದಯಿಂದ 2 ಮಕ್ಕಳಾಗಿದ್ದ, ಅವರು ಸುಮಾರು ತಿಂಗಳು ಹಿಂದ್ಗಡೆ ಎಲ್ಲೋ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಹಾಗಾಗಿ ನಾವು ಗಂಡ ಹೆಂಡ್ತೀರು ಇಬ್ಬರೇ ಇರೋದು ಅಂತ ಸಿಂಹ ಹೇಳುತ್ತೆ. ಆಗ ಅಜ್ಜಿ ಒಂದು ಐಡಿಯಾ ಹುಡುಕುತ್ತೆ. ನಿನ್ನ ಮಕ್ಕಳನ್ನ ನಾನು ತೋರಿಸಿದ್ರೆ ನೀನು ನನಗೇನು ಕೊಡ್ತೀಯಪ್ಪ ಅಂತ. ಏನು ನನ್ನ ಮಕ್ಕಳ ಎಲ್ಲಿ ತೋರಿಸ್ತೀಯ? ನೀನು ತಪ್ಪಿಸ್ಕೊಂಡು ಹೋಗೋಕ್ಕೆ ವ್ಯವಸ್ಥೆ ಮಾಡ್ಕೋಬೇಡ, ನಾನು ತಿನ್ಕೋತೀನಿ, ನಿನ್ನೆಲ್ಲಿ ಬಿಡ್ತೀನಿ ನಾನು ಅಂತ ಪುನಃ ಸಿಂಹ ಅದೇ ಮಾತಾಡುತ್ತೆ. ಇಲ್ಲಪ್ಪ, ನಿನ್ನ ಮಕ್ಕಳನ್ನ ರಾಮ ಲಕ್ಷ್ಮಣ ಇಬ್ಬರೂ ತೋರಿಸ್ಕೊಡ್ತೀನಿ ಬಾ ಅಂದ್ಬಿಟ್ಟು ಹೇಳಿ
ಸಿಂಹ ಜೊತೆ ನಡ್ಕೊಂಡು ಬರ್ತಾ ಇರ್ತಾರೆ. ಆಗ ಕರಡಿ ದೂರದಿಂದ ನೋಡ್ಬಿಡ್ತಾಳೆ. ಕರಡಿ ನೋಡ್ಬಿಡುತ್ತೆ, ಓಹೋ ಮುದುಕಿ ಹೇಳ್ತಾ ಇದ್ದು ನಿಜ, ನಾನು ಸಿಂಹನಿಗೆ ಆಹಾರವಾಯ್ತೀನಿ ಅಂತ ಇದ್ದ. ಓ ಈ ಟೈಮ್ನಲ್ಲಿ ನಾನು ಆ ಮುದುಕಿ ಹಿಡ್ಕೊಳಕ್ಕೆ ಹೋದರೆ ಸಿಂಹ ನನ್ನೇ ತಿಂದಾಕ್ಬಿಡ್ತದೆ, ಇದು ಅದ್ರ ಕಣ್ಣಿಗೆ ನಾನು ಕಾಣಿಸ್ಕೊಳ್ಳೋದೇ ಒಳ್ಳೇದು ಅಂತ ತಿಳ್ಕೊಂಡು ಪುನಃ ಪದ ಒಳಗಡೆ ಹೋಗಿ ನುಗ್ಕೋತದೆ. ಹಂಗೆ ಸಿಂಹ ಮತ್ತು ಮುದುಕಜ್ಜಿ ಇಬ್ಬರು ಮುಂದಕ್ಕೆ ಹಂಗೆ ಬರ್ತಾ ಇರ್ತಾರೆ. ಅಲ್ಲಿ ಚಿರತೆನೂ ನೋಡುತ್ತೆ ಬಗ್ಗಿ, ಓ ಮುದುಕಿ ಹೇಳ್ತಾ ಇದ್ದು ನಿಜ, ಇದು ಮುದುಕಿ ಸಿಂಹನಿಗೆ ಆಹಾರ, ಹಾಗಾಗಿ ನಾನು ಈ ಟೈಮ್ನಲ್ಲಿ ಹೋದರೆ ಚೆನ್ನಾಗಿರೋದಿಲ್ಲ, ನನಗೆ ಕಡಿದು ಬಿಡ್ತಾನೆ ಅಂದ್ಬಿಟ್ಟು ತಿಳ್ಕೊಂಡು ಆ ಚಿರತೆನೂ ಕೂಡ ಊದ್ಕೋತದೆ. ಆಗ ಮುದುಕಿ ತನ್ನ ಮನೆ ಕರ್ಕೊಂಡೋಗಿ, ಕೂತ್ಕೋ ಸಿಂಹರಾಜ, ನಿನ್ನ ಮಕ್ಕಳನ್ನ ತೋರಿಸ್ತೀನಿ ಅಂತ ಹೇಳ್ತಾಳೆ. ಆಗ ರಾಮ ಲಕ್ಷ್ಮಣ ಒಂದು ಏಟಿಗೆ ಓಡ್ಬೋತವ ಸಿಂಹದ ಮರಿಗಳು ಎರಡು. ಆಗ ಅಜ್ಜಿ ಬಂದ್ಲು ಅಂತ ಕೂಕ ಬರ್ತಾ ಇರ್ತವೆ. ಬಾ ಮಕ್ಕಳೇ ನೋಡು, ಈಗೋ ನಿಮ್ಮ ತಂದೆ ಬಂದಿದ್ದಾರೆ ನೋಡಿ ಅಂತ ಸಿಂಹದ ಮರಿಗಳಿಗೆ ಅಜ್ಜಿ ಹೇಳ್ತಾಳೆ. ನಮ್ಮ ತಂದೆನಾ? ಇದುವರೆಗೆ ಎಲ್ಲಿದ್ದ ನಮ್ಮ ತಂದೆ? ನಮ್ಮನ್ನು ಬಿಟ್ಟು ಹೇಗಿದ್ದ ಅಂತ ಸಿಂಹದ ಮರಿಗಳು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳ್ತವೆ. ಆಗ ಸಿಂಹ ಅನ್ನತ್ತೆ, ನೋಡಪ್ಪ, ನಿಮಗಾಗಿ ನಾನು ಎಲ್ಲ ಕಾಡನ್ನು ಸುತ್ತುಬಿಟ್ಟಿದ್ದೀನಿ, ಕೊನೆಗೂ ನೀವು ಸಿಕ್ಕನೇ ಇಲ್ಲ. ನಾನು ಏನು ಮಾಡಲಿ, ನಾನು ಮಾಡೋ ಪ್ರಯತ್ನ ಮಾಡಿದ್ದೀನಪ್ಪ, ಕೋಪಿಸ್ಕೋಬೇಡಿ ಅಂತ ಸಿಂಹ ಮಕ್ಕಳಿಗೆ ಹೇಳುತ್ತೆ. ಅದಕ್ಕೆ ಅಜ್ಜಿ ಹೇಳ್ತಾಳೆ, ನೀನು ಕಾಡನ್ನೆಲ್ಲ ಸುತ್ಕೊಬಂದರೆ ಏನು ಪ್ರಯೋಜನ? ರಾಮ ಲಕ್ಷ್ಮಣ ಇಬ್ಬರೂ ನಮ್ಮ ಮನೆಯಲ್ಲೇ ಇದ್ದಾರೆ, ಸುಮಾರು ದಿನ ಆಯಿತು ನಮ್ಮ ಮನೆಗೆ ಬಂದು, ಅವರನ್ನು ನಾನು ಮಕ್ಕಳಿಗಿನ್ನ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ಅಂತ ಅಜ್ಜಿ ಹೇಳುತ್ತೆ. ಅದಕ್ಕೆ ಅಜ್ಜಿ, ರಾಮ ಲಕ್ಷ್ಮಣ ನಿಮ್ಮ ಅಪ್ಪ ಬಂದಿದೆಯಪ್ಪ, ನೀವು ನಿಮ್ಮ ತಂದೆ ಜೊತೆಯಲ್ಲಿ ಮನೆಗೆ ಹೋಗಿ ಕರ್ಕೊಂಡು ಹೋಗ್ತಾರೆ ಅಂತ ಅಜ್ಜಿ ಹೇಳುತ್ತೆ. ಇಲ್ಲ ಅಜ್ಜಿ, ನಾನು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ, ಯಾರ ಜೊತೆನೂ ಹೋಗಲ್ಲ, ಇದೇ ನಮ್ಮ ಮನೆ, ನೀನೇ ನನಗೆ ತಾಯಿ ತಂದೆ ಅಂತ ಸಿಂಹದ ಮರಿಗಳು ಅಜ್ಜಿಗೆ ಹೇಳ್ತವೆ. ಅದಕ್ಕೆ ಅಜ್ಜಿ ಹೇಳ್ತಾಳೆ, ಇಲ್ಲಪ್ಪ, ನಿಮ್ಮ ತಂದೆ ಭಾಳ ನೊಂದ್ಕೊಂಡಿದ್ದಾರೆ, ನೀನು ನಿಮ್ಮ ತಂದೆ ಜೊತೆಲಿ ಹೋಗು, ತಾಯಿ ಮನೇಲಿ ಕಾಯ್ತಾ ಇರ್ತಾರೆ, ಹೋಗು ಮನೆಗೆ ಹೋಗಿ ಅಂತ ಅಜ್ಜಿ ಹೇಳುತ್ತೆ. ಇಲ್ಲ ಅಜ್ಜಿ, ಏನಾದರೂ ಸರಿ ನಾವು ಮನೆ ಬಿಟ್ಟು ಹೋಗೋದಿಲ್ಲ ಅಜ್ಜಿ, ನೀನೇ ನನಗೆ ತಾಯಿ ತಂದೆ, ನೀನೇ ನಮಗೆ ಎಲ್ಲ, ಬಂಧು ಬಳಗ ಎಲ್ಲ, ಆದ್ದರಿಂದ ನಾನು ನಿಮ್ಮನ್ನು ಬಿಟ್ಟು ನಾವು ಎಲ್ಲಿಗೂ ಹೋಗಲ್ಲ ಅಜ್ಜಿ ಅಂತ ಖಂಡಿತವಾಗಿ ಸಿಂಹದ ಮರಿಗಳು ಹೇಳ್ಬಿಡ್ತವೆ. ಆಗ ಅಜ್ಜಿ ಒಂದು ಐಡಿಯಾ ಕೊಡುತ್ತೆ. ಸಿಂಹರಾಜ, ಈ ಮಕ್ಕಳು ನಿನ್ನ ಹತ್ರಕ್ಕೆ ಬರೋದಿಲ್ಲ, ನಿನಗೆ ಮಕ್ಕಳನ್ನ ನೋಡಬೇಕು ಅಂದಾಗ ನೀನು ಬಂದು ಸಂಸಾರ ಸಮೇತರಾಗಿ ನೋಡ್ಕೊಂಡು ಹೋಗ್ಬೋದು. ಮಕ್ಕಳೇನಾದರೂ ಆಸೆ ಪಟ್ಟರೆ ನೀವು ಇದೇ ಮನೇಲಿ ಉಳ್ಕೋಬೋದು ಅಂತ ಹೇಳ್ತಾಳೆ ಅಜ್ಜಿ. ಅದಕ್ಕೆ ಸಿಂಹ ಅನ್ನತ್ತೆ, ಅಜ್ಜಿ ನೀವು ಬುದ್ಧಿವಂತ ಅಜ್ಜಿ, ಒಳ್ಳೆ ಸಲಹೆ ಕೊಟ್ಟಿದ್ದೀರಾ, ನಿಮ್ಮನ್ನು ಎಷ್ಟು ಹೊಗಳಿದ್ರೂ ಸಾಕಾಗಲ್ಲ, ತುಂಬ ಬುದ್ಧಿವಂತ ಅಜ್ಜಿ. ಈಗೋ ನನ್ನ ಹೆಂಡತಿಯನ್ನು ಕರೆದುಕೊಂಡು ಬರುತ್ತೇನೆ, ನಾವು ಇಲ್ಲೇ ಇರ್ತೇವೆ ಅಂತ ಸಿಂಹ ಹೇಳುತ್ತೆ. ಆಗ ಸಿಂಹದ ಹೆಂಡತಿ, ಸಿಂಹದ ಮಕ್ಕಳು ರಾಮ ಲಕ್ಷ್ಮಣ ಮತ್ತು ಅಜ್ಜಿ ಎಲ್ಲ ಸಂತೋಷವಾಗಿ ದಿನ ಕಳೀತಾ ಇರ್ತಾರೆ, ಅದೇ ಮನೆಯಲ್ಲೇ ಇರ್ತಾರೆ ಒಂದಾಗಿ. ಪುಟಾಣಿಗಳೇ, ಸಿಂಹದ ಮರಿಗಳು ಅಜ್ಜಿ ಜೊತೆ ಎಷ್ಟು ಅನ್ಯೋನ್ಯತೆಯಿಂದ ಇದ್ದರು. ಅಜ್ಜಿ, ಬುದ್ಧಿವಂತ ಅಜ್ಜಿ, ಕರಡಿ ಚಿರತೆ ಸಿಂಹದ ಬಾಯಿನಿಂದ ತಪ್ಪಿಸ್ಕೊಂಡು ಬಂದ್ಬಿಡ್ತು ಅಲ್ವೇ? ಅಜ್ಜಿ ಬುದ್ಧಿ ತುಂಬ ಚೆನ್ನಾಗಿದೆ. ಓಕೆ, ಮತ್ತೆ ನಾಳೆ ಸಿಗೋಣ, ಬಾಯ್. ನೀವು ಈ ಕತೆಗೆ ಖಂಡಿತ ಕಮೆಂಟ್ ಬಾಕ್ಸ್ಗೆ ಕಮೆಂಟ ಹಾಕಲೇಬೇಕು, ಇಲ್ಲಾಂದರೆ ನನಗೆ ಬೇಜಾರಾಗುತ್ತೆ. ಹಾಕ್ತೀರಾ? ಕಮೆಂಟ್ ಬಾಕ್ಸ್ ಹೋಗಿ ಕಮೆಂಟ್ ಹಾಕಿ. ಅಲ್ಲಿವರೆಗೆ ನಮಸ್ಕಾರ, ಬಾಯ್.